ನಾವು ಒಂದಷ್ಟು ಕ್ವಶನ್ಸ್ ಇದೆ ಅಂದರೆ ದಿಸ್ ಆರ್ ದಟ್ ಅಂತ ಅಂದ್ಬಿಟ್ಟು. ಸೊ 2 ಆಯ್ಕೆ ಇರುತ್ತೆ, ಅದರಲ್ಲಿ ಒಂದು ಆಯ್ಕೆ ಮಾಡಿ ಏನಕ್ಕೆ ಅದನ್ನು ಆಯ್ಕೆ ಮಾಡಿದ್ದು ಅಂತ ಒಂದಷ್ಟು ಹೇಳ್ಬೋದು. ಈಗ 2 ಸಿನಿಮಾ ಹೆಸರು ಹೇಳ್ತೀನಿ. ಆನಂದ್ ಅಥವಾ ರಥಸಪ್ತಮಿ. ಆನಂದ್ ಮೊದಲನೇ ಸಿನಿಮಾ, ಯಾವಾಗ ಮೊದಲನೇ ಸಿನಿಮಾ ಈಗ ಟೈಟಲೇ ನೋಡಿ ಆನಂದ್ ಅಂತ. ಸೊ ಆನಂದ ಇಲ್ಲಿವರೆಗೂ ಬಂದಿದೆ. ಸೊ ಆನಂದ್ ಬಂದ ಮೇಲೆ ಆನಂದ ಬಂದ ಮೇಲೆ ರಥ ಬಂದಿದ್ದು. ಓಕೆ. ಸೊ ಆ ರಥದಲ್ಲಿ ಕೂತ್ಕೋಬೇಕಾದ್ರೆ ಆನಂದದಿಂದ ಕೂತ್ಕೊಂಡೆ. ಸೊ ದ್ಯಾಟ್ ಈಸ್ ವೈ ಆನಂದ್ ಇಸ್ ಇಂಪಾರ್ಟೆಂಟ್. ಆನಂದ್ ಅಥವಾ ಜನ್ಮದ ಜೋಡಿ. ಯಾವಾಗ ಆನಂದನೇ, ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲದಕ್ಕೂ ಆನಂದ ಬೇಕಮ್ಮ. ಜನ್ಮದ ಜೋಡಿ ಆಗಬೇಕಾದ್ರೆ ಆನಂದದಿಂದ ಜನ್ಮದ ಜೋಡಿ ಆಗಬೇಕು, ಅವಾರ ಜನ್ಮದ ಜೋಡಿ ಆಗೋದು. ಸೊ ಹ್ಯಾಪಿನೆಸ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್. ಜನ್ಮದ ಜೋಡಿ AK-47. ಐ ಥಿಂಕ್ ಜನ್ಮದ ಜೋಡಿ. ಯಾಕಂದರೆ ಜನ್ಮಾಂತರಕ್ಕೂ ಆ ಒಂದು ಜೋಡಿ ಇದ್ರೇ ಇನ್ನೊಂದು ಜನ್ಮ ಅಂತ ಇದ್ರೇ ಯಾವುದೇ ಮಾಡ್ಬೋದು. ಐ ಥಿಂಕ್ ಜನ್ಮದ ಜೋಡಿ ಈಸ್ ಆಲ್ವೇಸ್ ವೆರಿ ಸ್ಟ್ರಾಂಗ್ ಬಿಕಾಸ್ ಕಲ್ಚರ್ ಇದೆ, ಅದರಲ್ಲಿ ಕಲ್ಚರ್ ಇದೆ. ಆ ಕಲ್ಚರು ದೆನ್ ಕಾಸ್ಟಿಸಮ್ ಎಲ್ಲ ಇರೋದ್ರಿಂದ ಅದು ಮೀರಿದ್ದೇ, ಅದು ಮೀರಿದ ಮೇಲೆ ನಮ್ಗೆ ಏನೇ ಬಂದರೂ ಬೇರೆ ಒಂದು ಜಾಗಕ್ಕೆ ಹೋಗೋದು. ಸೊ ಜನ್ಮದ ಜೋಡಿಯಲ್ಲಿ ಅದೇನಂತ ಕಲ್ಚರು, ಒಂದು ಹಾಡುಗಳು, ಆ ಜಾನಪದ ಇದು, ಆ ವೆಯ್ಟೇಜೇ ಬೇರೆ. ಜನ್ಮದ ಜೋಡಿ ಓಂ. ಜನ್ಮದ ಜೋಡಿ ಓಂ ಅಂದರೆ ಐ ಥಿಂಕ್ ಕಷ್ಟ ಹೇಳೋಕ್ಕೆ, ಯಾಕೆ ಎರಡೂ ವೆರಿ ಇಂಪಾರ್ಟೆಂಟ್. ಯಾಕೆ ಎರಡು ಮದರ್. ಸೊ ಅಮ್ಮಂದ ಇರೋದು 2 ಕಣ್ಣಲ್ಲಿ ಯಾವ್ದು ಈ ಕಣ್ಣು ಬೇಕು ಆ ಕಣ್ಣು ಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಜನ್ಮದ ಜೋಡಿ ಓಂ ಎರಡೂ. ಓಂ ಅಥವಾ ಮಫ್ತಿ. ಅದು ಕಷ್ಟ, ಅದು ಕಷ್ಟ ಭಾಳ. ಯಾಕಂದರೆ ಭಾಳ 2 ಪಾತ್ರನೂ ತುಂಬ ಚೆನ್ನಾಗಿರೋದ್ರಿಂದ ಐ ಥಿಂಕ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಆನ್ಸರ್. ಬಟ್ ಉಪೇಂದ್ರನೂ ಬೇಕು, ನಮಗೆ ನರ್ತನೂ ಬೇಕು. ಸೊ ಬಟ್ ಏನಂದರೆ ಇಬ್ಬರದ್ದು ಡೈವರ್ಷನ್ ಬೇರೆ. ಓಂ ಡೈವರ್ಷನ್ ಬೇರೆ, ಮಫ್ತಿ ಡೈವರ್ಷನ್ ಬೇರೆ. ಎರಡೂ ನಿಮಗೆ ಸಿಂಬಾಲಿಕಾಗಿ ನೋಡಬೇಕಾದ್ರೆ ಓಮ್ ಇಸ್ ಅಂಡರ್ ವರ್ಲ್ಡ್, ಇದರಲ್ಲಿ ಅಂಡರ್ ವರ್ಲ್ಡ್ ಅಂತ ಹೇಳೋಕ್ಕಲ್ಲ. ಒಂದು ಲಾಂಗ್ ಪ್ರಾಸೆಸ್ ಒಂದು ಲಾಂಗ್ ಇದೆ ಅನ್ನೋದಕ್ಕೋಸ್ಕರ ಅದು ರೌಡಿಸಮ್ ಫಿಲ್ಮ್ ಅನ್ನೋದಕ್ಕಿಂತ ಆ ಮಾಫಿಯಾ ಬೇರೆ, ಈ ಮಾಫಿಯಾ ಬೇರೆ. ಅದು ಮೈನ್ಸ್, ಇದು ಕಂಪ್ಲೀಟಾಗಿ ಇದು ಲ್ಯಾಂಡ್ ಆ್ಯಂಡ್ ರಿಯಾಲಿಟಿ ಆಫ್ ರೌಡಿಸಮ್. ಮಫ್ತಿ ಅಥವಾ ಭೈರತಿರಣಗಲ್. ಐ ಥಿಂಕ್ ಮಫ್ತಿ ಅವ್ರು ಭೈರತಿರಣಗಲ್. ಯಾಕಂದರೆ ಮಫ್ತಿಲಿ ಭೈರತಿರಣಗಲ್ ಇಲ್ಲಾಂದರೆ ಮಫ್ತಿ ಆಗ್ತಿರಲಿಲ್ಲ. ಸೊ ಭೈರತಿರಣಗಲ್ ಶುಡ್ ಬಿ ದೇರ್ ಫಾರ್ ಮಫ್ತಿ. ಈಗ ಆ ಪಾತ್ರ ಭೈರತಿರಣಗಲ್ ಕ್ಯಾರೆಕ್ಟರ್ ಇಲ್ಲ ಅಂದರೆ ಮಫ್ತಿ ಇಲ್ಲ. ಕರೆಕ್ಟ್. ಅಭಿಮಾನಿಗಳು ಈ ಕಡೆ ದೇವರು. ಅದಕ್ಕೆ ಅಪ್ಪಾಜಿ ಬಿಡಿದ ಅಭಿಮಾನಿಗಳೇ ದೇವರು. ಸರ್ ಥ್ಯಾಂಕ್ ಯು ಸೊ ಮಚ್ ಶಿವಣ್ಣ. ಸರ್ ತುಂಬ ಹತ್ತಿರದಲ್ಲಿದೆ ಕನ್ನಡ ಅಭಿಮಾನಿಗಳು ನಿಮ್ಮ ಸಿನಿಮಾಗೋಸ್ಕರ ತುಂಬ ವೇಟ್ ಮಾಡ್ತಿರೋಂಥದ್ದು. ಐ ಥಿಂಕ್ ನಮಗೇನಂತ ಅಭಿಮಾನಿಗಳು ಯಾವಾಗ ನಾವು ಹೇಳ್ತೀವಿ ನಾವು, ಯಾಕಂದರೆ ಯಾವುದೇ ಒಂದು ವಿಮರ್ಶನೆ ಮಾಡಬೇಕಾದ್ರೂ ಈ ಕಥೆ ಕಷ್ಟಪಟ್ಟಿದ್ವಿ, ಇಲ್ಲ ಇದು ಇಷ್ಟಪಟ್ಟು ಜಾಲಿಯಾಗಿ ಮಾಡಿದ್ದೀವಿ ಎಲ್ಲರೂ. ಆ್ಯಂಡ್ ಇದರಲ್ಲಿ ಒಂದು ಒಳ್ಳೆ ಟ್ರಾವೆಲ್ ಇದೆ. ಏನು ನೀವು ಮಫ್ತಿಲಿ ನೋಡಿದ್ರು ಆ ಪಾತ್ರದ ಒಂದು ಟ್ರಾವೆಲ್ ಇದೆಯಲ್ಲ, ಹೆಂಗಾದ ಭೈರತಿರಣಗಲ್ ಅಷ್ಟು. ಅವ್ರು ಫಸ್ಟ್ ಸಾಂಗ್ಲಿ ಹೇಳ್ಬಿಟ್ಟಿದ್ದಾರೆ, ರಾಕ್ಷಸನ ಇಲ್ಲ ಇವನು ರಕ್ಷಕನ ಅಂತ. ಸೊ 2 ಆರೇ ಇರೋದ್ರಿಂದ ಯಾವ ರೀತಿ ಅನ್ನೋದು ನೋಡಿದ್ರೆ ನೀವು ಕರೆಕ್ಟಾಗಿ ಗೊತ್ತಾಗುತ್ತೆ. ಬಟ್ ಆಗೋದಕ್ಕೆ ಎಲ್ಲರೂ ಏನಂತ್ಕೊತೀವಿ, ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಲಿ ಆಗಿಬಿಡ್ತಾರೆ, ರಿವೆಂಜ್ಗೋಸ್ಕರ ಆಗ್ತದೆ. ಬಟ್ ಇದರಲ್ಲಿ ಒಂದು ಅಂಬಿಷನ್ಗೋಸ್ಕರ ಆಗೋದು. ಆ ಅಂಬಿಷನ್ಗೋಸ್ಕರ ಆಗಬೇಕಾದ್ರೆ ಸಾಕಷ್ಟು ಬದಲಾವಣೆಗಳು ಬರುತ್ತೆ. ಬಟ್ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಲೈನ್ ಇದೆ ಆ್ಯಂಡ್ ಫೀಲ್ ಇದೆ ಫಿಲಮ್ಲಿ. ಕಮರ್ಷಿಯಲ್ ಆಗಿದ್ರೂ ಡೈಲಾಗ್ಸ್ ಇರ್ಬೋದು, ಎಲ್ಲ ಇಲ್ಲಿದ್ರೂ ತುಂಬ ಹೇಳಿದ್ದೇನೆ. ಒಂದು 2 hours 20 minutes ಹೇಳುವಂಥ ಸಿನಿಮಾ ಭೈರತಿರಣಗಲ್. ನರ್ತನ್ ಅವ್ರ ಮೇಕಿಂಗ್ ಇರ್ಬೋದು, ಇಲ್ಲಾಂದರೆ ನಮ್ಮ ಕ್ಯಾಮ್ರಾಮನ್ ನವೀನ್ ಅವರ ವಿಷನ್ ಇರ್ಬೋದು, ರವಿ ಬಸೂರ್ ಅವ್ರ ಮ್ಯೂಸಿಕ್ ಇರ್ಬೋದು, ಆ್ಯಂಡ್ ಎಲ್ಲರ ಪರ್ಫಾರ್ಮೆನ್ಸಸ್ ಇರ್ಬೋದು. ಇದು ಓನ್ಲಿ ಭೈರತಿರಣಗಲ್ ಸಿನಿಮಾ ಅಂತ ನಮ್ಮ ಶಿವಣ್ಣನ ಫಿಲ್ಮ್ ಮಾತ್ರ ಆಗಲ್ಲ. ರಾಹುಲ್ ಬೋಸ್ ಇರ್ಬೋದು, ಡ್ಯಾನ್ಸಿಂಗ್ ರೋಸ್ ಇರ್ಬೋದು, ಅವಿನಾಶ್ ಇರ್ಬೋದು, ರುಕ್ಮಿಣಿ ಅವ್ರ ವಸಂತ್, ಛಾಯಾ ಸಿಂಗ್ ಅವರು, ಮಧು ಗುರುಸ್ವಾಮಿ, ಬಾಬು ಹಿರಣ್ಣಯ್ಯ ಅವರು ಆ್ಯಂಡ್ ದೇವರಾಜ್ ಅವರು, ಸಾಕಷ್ಟು ಗೋಪಾಲ್ ದೇಶಪಾಂಡೆ ಅವ್ರು ಮರ್ತಿದ್ದಾರೆ, ವಂಡರ್ಫುಲ್ಲಾಗಿ ಮಾಡಿದ್ದಾರೆ. ನೋಡಿ ಆ ಸಿನಿಮಾ ನೋಡಿದಾಗ ಎವ್ರಿಬಡಿಸ್ ಪರ್ಫಾರ್ಮೆನ್ಸು, ದ ಡ್ರೈವ್ ಆಫ್ ದ ಕ್ಯಾರೆಕ್ಟರ್ ಆ್ಯಂಡ್ ಅಲ್ಲಿ ಬರೋ ಎಲ್ಲರೂ ಇಡೀ ಏನೇನು ನೋಡ್ತಿರೋ ದೃಶ್ಯಗಳು, ಎಲ್ಲ ದೃಶ್ಯಗಳು ಭಾಳ ಏನಂತೀವಿ ಕನ್ವಿನ್ಸಿಂಗಾಗಿ ಜನಗಳನ್ನ ಆ ಡ್ರೈವ್ ಕರ್ಕೊಂಡು ಹೋಗುತ್ತೆ ಅಂತ ಒಂದು ಭರವಸೆ ಇದೆ. ತಾವೆಲ್ಲರೂ November 15th ಹೋಗಿ ನೋಡಿ, ಆಶೀರ್ವಾದ ಮಾಡಿ. ಭೈರತಿರಣಗಲ್ ಗೀತಾ ಪಿಕ್ಚರ್ಸ್ ಅವರ 2ನೇ ಸಿನಿಮಾ ನೋಡಿ ಆನಂದಿಸಿ. ಸರ್ ಇದೊಂದು ಅದು ಗಣದ ಇರ್ತಾರ ಹೇಗೆ ಶಿವಣ್ಣ ಅಂತ, ರಣಗಣ ಕಾಂಬಿನೇಷನ್ ಇವಾಗ ಬರಲ್ಲ, ಇದರಲ್ಲಿ ಬರಲ್ಲ. ಓಕೆ
ಎಸ್ ಥ್ಯಾಂಕ್ ಯು ಸೊ ಮಚ್ ಶಿವಣ್ಣ. ತುಂಬ ದೊಡ್ಡ ಸಕ್ಸಸ್ ಆಗಲಿ. ನೀವು ಹೇಳಿದಾಗೆ ಈ ಪ್ರೀಕೆಲ್ ಅನ್ನೋ ಪದ ಹೊಸದಾಗಿ ಹುಟ್ಟಾಕಿದೆ ಭೈರತಿ ರಣಗಲ್. ತುಂಬ ದೊಡ್ಡ ಸಕ್ಸಸ್ ಆಗಲಿ. ನೆಕ್ಸ್ಟ್ ಬರುವಂಥ ಸೀಕ್ವೆಲ್ಗೂ ತುಂಬ ದೊಡ್ಡ ಗೆಲುವು ಸಿಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್ ನೋಡಿರಲ್ಲ, ಇದಿಷ್ಟು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.